ರಾಜ್ಯದಲ್ಲಿ ಸುದೀರ್ಘ ರಾಜಕಾರಣದ ಅನುಭವ ಇರುವಂತ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವ ಜನಸಂಘದ ಕಾಲದಿಂದಲೂ ಕೂಡ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಿಜೆಪಿಗೆ ಮರು ಸೇರ್ಪಡೆ ಆದದ್ದು ನಮಗೆಲ್ಲರಿಗೂ ಕೂಡ ತುಂಬಾ ಖುಷಿ, ಸಮಾಧಾನ ಮತ್ತು ಸಂತೋಷವನ್ನ ತಂದಿದೆ. ಸುದೀರ್ಘವಾದಂಥ ವೈಚಾರಿಕ ವಿಚಾರದಲ್ಲಿ ಬಿಜೆಪಿಯ ಒಟ್ಟು ಸೈದ್ಧಾಂತಿಕ ನಿಲುವಿನಲ್ಲಿ ಭದ್ರಾಗಿ ಕೆಲಸ ಮಾಡಿದವರು, ಭಾರತೀಯ ಜನತಾ ಪಕ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ನಿರ್ವಹಿಸಿದವರು, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದಂಥ ಜಗದೀಶ್ ಶೆಟ್ಟರ್ ಅವರ ಮರು ಪಕ್ಷಕ್ಕೆ ಸೇರ್ಪಡೆ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ನಾವು ವೈಯಕ್ತಿಕವಾಗಿ ನನಗೆ ನಿರೀಕ್ಷೆ ಇತ್ತು. ಯಾಕಂದ್ರೆ ಬಿಜೆಪಿಯ ಸೈದ್ಧಾಂತಿಕ ವಿಚಾರಗಳಿಗೆ ಬದ್ಧರಾಗಿ ಸುದೀರ್ಘ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಬೇರೊಂದು ರಾಜಕೀಯ ಪಕ್ಷಕ್ಕೆ ಒಗ್ಗೊಳ್ತಾರೆ ಅಂತ ನನಗೆ ಅನಿಸಿರ್ಲಿಲ್ಲ. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು. ಈಗ ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಇದರಿಂದ ಪಕ್ಷದ ಶಕ್ತಿಯೂ ವೃದ್ಧಿ ಆಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂತ ಒಂದು ವಿಶ್ವಾಸ ನಮಗೆ ಮೂಡುತ್ತೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂತ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂತ ವಿಚಾರಗಳಿದೆಯಲ್ಲ, ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜಗದೀಶ್ ಶೆಟ್ಟರ್ ಆಗಮನವನ್ನು ಸ್ವಾಗತಿಸ್ತೇನೆ. ರಾಮ ಮಂದಿರದ ಬೆಳವಣಿಗೆಗಳೆಲ್ಲ ಇದರಿಂದ ಮನಪರಿವರ್ತನೆ ಜಗದೀಶ್ ಶೆಟ್ಟರ್ ಅವರು, ನಾನು ಹೇಳಿದೆ ನಿಮಗೆ, ಬಹಳ ಸುದೀರ್ಘವಾಗಿ ಜನಸಂಘ ಬಿಜೆಪಿ ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಂತ ಹಿರಿಯರು. ಯಾವುದೋ ಒಂದು ಸಣ್ಣ ಸಿಟ್ಟಿಗೆ ಅವ್ರ ಪಕ್ಷದ ನಿರ್ಗಮನ ಆಗಿರೋದು, ಅಲ್ಲೋಗಿ MLC ಆಗಿರೋದು, ನಂತರ ಬೇರೆ ಬೇರೆ ಟಿಪ್ಪಣಿಗಳಾಗಿರೋದು, ಇದ್ರ ಮಧ್ಯದಲ್ಲೂ ಕೂಡ ಅವರು ಪಾರ್ಟಿಯ ಪರಮೋಚ್ಚ ಮುಖಂಡರನ್ನ ಎಂದೂ ಕೂಡ ಟೀಕಿಸಿಲ್ಲ, ಅಥವಾ ಅಲ್ಲೆಲ್ಲೋ ಟೀಕೆ ಕೂಡ ಒಂದು ಆರೋಗ್ಯಕರವಾದ ಟೀಕೆಯಲ್ಲಿ ಅವರಿದ್ರು. ಇದರ ಕ್ರೆಡಿಟ್ ಯಾರಿಗೆ ಅಂತ ಕೇಳಿದ್ರೆ ಪಾರ್ಟಿಗೆ, ಮತ್ತು ವಾಪಸ್ ಬಂದಂತ ಜಗದೀಶ್ ಶೆಟ್ಟರ್ನ ನಾವೆಲ್ಲ ಗೌರವಿಸ್ತೇವೆ. ಒಟ್ಟಾರೆ ಪಾರ್ಟಿಯ ಶಕ್ತಿ ಇದರಿಂದ ವರ್ಧಿಸಿದೆ. ನಾವು ಅವರಿಗೆ ಅವಕಾಶ ಕೊಟ್ಟಿದ್ವಿ, 35,000ದಲ್ಲಿ ಸೋತರು ಕೂಡ MLC ಮಾಡಿದ್ವಿ, ಧಿಕ್ಕರಿಸಿ ಹೋದ್ರು ಎಲ್ಲ. ನಾನು ಮೊದಲೇ ಹೇಳಿದ್ದೆ ಸದನದಲ್ಲೇ, ಯಾವ ಪಕ್ಷ ಏನೇ ಕೊಟ್ಟರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿದ್ದು ಬಿಜೆಪಿಯಲ್ಲಿ. ಇವತ್ತು ಅವ್ರ ಪಕ್ಷ ಬಿಟ್ಟಾಗ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರು ಒಂದು MLC ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಮ್ದೇನು ಚರ್ಚೆ ಇಲ್ಲ. ಆದ್ರೆ ಇವತ್ತು MLC ಬಿಟ್ಟು ಅವರು ಪುನಃ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕೊಟ್ಟಂತ MLC ಬಿಟ್ಟು ಸೇರ್ಪಡೆ ಆಗಿದ್ದಾರೆ. ಎಲ್ಲ ತನಗೆ ಬಿಜೆಪಿಯಲ್ಲಿ ಇದ್ರೆ ಹೆಚ್ಚು ಸಮಾಧಾನ ಅಂತ, ಅಧಿಕಾರಕ್ಕಿಂತ ಹೆಚ್ಚಾಗಿ ನನಗೆ ಸಮಾಧಾನ ಅನ್ನುವಂಥ ಭಾವನೆ ಅವರಲ್ಲಿ ಬಂದಿರುವುದು ಅಂತ ನಮ್ಗನ್ಸುತ್ತೆ. ವೈಚಾರಿಕ ವಿಚಾರಗಳಲ್ಲಿ ಸ್ಪಷ್ಟತೆ ಇರುವಂತಹ ಅನೇಕ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಮನಸ್ಸುಗಳ ನಡುವೆಯೂ ಕೂಡ ತಮ್ಮ ಮೂಲ ಸಿದ್ಧಾಂತಕ್ಕೆ ಅವರು ಭದ್ರಾಗಿರ್ತಾರೆ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಉದಾಹರಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.